ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು ದಶಮಿ ತಿಥಿ ರೋಹಿಣಿ ನಕ್ಷತ್ರ. ಈ ದಿವಸ ಶುಕ್ರವಾರವಾಗಿದೆ, ದಶಮಿ ತಿಥಿ ರೋಹಿಣಿ ನಕ್ಷತ್ರ. ಎಲ್ಲವೂ ಕೂಡ ಒಂದು ರೀತಿಯ ಉತ್ತಮೋತ್ತಮವಾದ ಕಾಲಸೂಚಕವಾಗಿರತಕ್ಕಂಥ ದಿವಸವಾಗಿದೆ. ಇಂಥ ದಿವಸ ನಮ್ಮ ಬೆಂಗಳೂರಿನ ಸಮೀಪದಲ್ಲಿರ್ತಕ್ಕಂತಹ ರಾಮೋಹಳ್ಳಿ ಅಲ್ಲಿ ಬೃಹದ್ ನಾಗದೇಗುಲ ಇದೆ. ತಮ್ಮೆಲ್ಲರಿಗೂ ಅದು ಗೊತ್ತೇ ಇದೆ. ಪ್ರಪಂಚದಲ್ಲೇ ಬಹುಶಃ ಇಷ್ಟು ಎತ್ತರದ ವೈಭವದ ನಾಗ ದೇವಸ್ಥಾನ ನಾವು ಕಾಣೆವು. ಅದು ನಿರ್ಮಾಣವಾಗಿದೆ ಅಂದರೆ ಅದೇ ನಮ್ಮ ಕರ್ನಾಟಕದ ಒಂದು ಪುಣ್ಯ ಸುಕೃತ. ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಹಾತೊರಿತಾರೆ ಭಕ್ತರು. ಅಂತಹ ಕ್ಷೇತ್ರದಲ್ಲಿ ಈ ದಿವಸ ರಾಜಗೋಪುರ ನಿರ್ಮಾಣವಾಗಿದೆ. ಕುಂಭಾಭಿಷೇಕ ಅದು ಸಮರ್ಪಣೆ ಆಗ್ತಕ್ಕಂಥದ್ದೆಲ್ಲ ಈ ಒಂದು ಶುಭ ಕೈಂಕರ್ಯಗಳು, ಆ ದೇವಸ್ಥಾನದ ಕೈಂಕರ್ಯಗಳು ಈ ದಿವಸ ನೆರವೇರುತ್ತೆ. ಗಣ್ಯಾತಿ ಗಣ್ಯರೆಲ್ಲ ಅಲ್ಲಿ ಈ ದಿವಸ ಸ್ವಾಮಿಗಳ ಆಗಿ ಸಕಲರು ಭಕ್ತಗಣ ಎಲ್ಲವೂ ಬಂದು ಅಲ್ಲಿ ನೆರವೇರುತ್ತೆ. ಈ ದಿವಸ ಅದನ್ನು ಕಣ್ತುಂಬಿಕೊಳ್ಳಲಿಕ್ಕೆ, ಮನದುಂಬಿಕೊಳ್ಳಲಿಕ್ಕೆ ಬಹುಶಃ ನಾವು ಪುಣ್ಯ ಮಾಡಿದ್ವಿ ಅಂತ ಅಂದ್ಕೊಳ್ತೀನಿ. ಅಂಥದ್ದೊಂದು ಒಂದು ಪುಣ್ಯ ಕೈಂಕರ್ಯಗಳು ಈ ದಿವಸ ನೆರವೇರುತ್ತೆ. ಸಾಧ್ಯವಾದವರು ಹೋಗಿ ಅಲ್ಲಿ ಭಾಗವಹಿಸಿ. ನಾಗ ಅಂತಕ್ಕಂಥದ್ದು ನೋಡಿ, ನಮ್ಮಲ್ಲಿ ಒಂದು ನಕ್ಷತ್ರದಿಂದ ಹಿಡಿದು ಆಶ್ಲೇಷ ನಕ್ಷತ್ರಕ್ಕೆ ದೇವತೆ ನಾಗ ಅಂತ ಹೇಳುತ್ತೆ. ಅಲ್ಲಿಂದ ಹಿಡಿದು ಶಿವನಾಭರಣವಾಗಿರ್ತಕ್ಕಂಥ ನಾಗರಾಜ, ಅವನು ಶಂಕರಾಭರಣ, ಅವನು ಶೇಷಾಭರಣವೂ ಹೌದು. ಅಲ್ಲಿವರೆಗೆ ವ್ಯಾಪಕವಾಗಿಬಿಟ್ಟಿದೆ ಈ ನಾಗನ ಒಂದು ಮಹಿಮೆ ಅಂತಕ್ಕಂಥದ್ದು. ನಾಗನ ಅನುಗ್ರಹದಿಂದ ಏನೆಲ್ಲ ನಮಗೆ ಪ್ರಾಪ್ತಿಯಾಗುತ್ತೆ ಅನ್ನೋದು ನಾನು ಹೇಳಬೇಕಾಗಿಲ್ಲ, ತಮಗೆ ಚೆನ್ನಾಗಿ ಗೊತ್ತಿದೆ. ಒಂದು ಸಂತಾನ ಸೂಚನೆಯಿಂದ ಹಿಡಿದು ನಿಮ್ಮ ಆರೋಗ್ಯ ವರ್ಧನವರೆಗೆ ನಾಗನ ಅನುಗ್ರಹ ಬೇಕಾಗುತ್ತೆ. ನಮ್ಮ ಭೂಮಿ ನಿಂತಿರೋದೇ ನಾಗನ ಮೇಲೆ ಅಂತಕ್ಕಂಥ ಒಂದು ನಂಬಿಕೆ ಇದೆ. ಪುರಾಣದ ಕಥೆಗಳನ್ನು ನೋಡ್ತೀವಿ ನಾವು. ಹೀಗಾಗಿ ಇಂಥ ನಾಗನ ಅನುಗ್ರಹ ನಮಗಾಗದೇ ಇದ್ದರೆ ನಮಗೆ ಏಳಿಗೆ ಸಾಧ್ಯವಿಲ್ಲ. ನಾಗನನ್ನು ನೋಡಿದಾಗ ನಾವು ಅದು ಹೇಗೆ ಸರಿದು ಹೋಗುತ್ತೆ ಹೇಳಿ? ಅದರ ಗತಿಯನ್ನು ನೋಡಿದಾಗ ನಮ್ಮ ಜೀವನದ ಬೆಳವಣಿಗೆಯೂ ಹಾಗಿರಬೇಕು. ಹಾಗಾಗಬೇಕಾಗಿದ್ದರೆ ನಾಗನ ಅನುಗ್ರಹ ನಮಗೆ ಅತ್ಯಂತ ಅವಶ್ಯಕವಾಗಿದೆ. ಹೇಗೆ ಇದು ಸಾಧ್ಯ? ನಾಗನ ಅನುಗ್ರಹ ಆಗ್ತಕ್ಕಂಥದ್ದು ಹೇಗೆ ಅಂದರೆ ಇಂಥ ಕ್ಷೇತ್ರಗಳ ದರ್ಶನದಿಂದ. ಈ ದಿವಸ ಅಲ್ಲಿ ಇಂಥದ್ದೊಂದು ಅವಕಾಶ ನಮ್ಮ ಬೆಂಗಳೂರಿಗೆ ಉಂಟಾಗಿದೆ ಅಂದರೆ ಅದು ಸುಬ್ರಹ್ಮಣ್ಯ ಶಾಸ್ತ್ರಿಗಳೀಗ ದಿವಂಗತರು, ಅವರಾಗಿ ಹೋಗಿದ್ದಾರೆ. ಅವರು ನಿರ್ಮಾಣ ಮಾಡಿಕೊಟ್ಟಂಥ ದೇಗುಲ ಅದು ಈ ದಿವಸ ಮತ್ತಷ್ಟು ಅದು ಒಂದು ರೀತಿಯ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದ್ರೆ ಅವರು ಈ ದಿವಸ ಅದಕ್ಕೆ ಫಲ ಬಿಡ್ತಾ ಇದೆ. ಅದಕ್ಕೆ ಕಾರಣ ಶ್ರೀಮತಿ ಗೌರಿಯವರು. ಅವರ ಒಂದು ನಿರಂತರ ಸತತ ಶ್ರಮದಿಂದಾಗಿ, ಅದು ಶ್ರಮ ಮತ್ತೊಂದು ಸೇವೆಯೂ ಅಲ್ಲ, ಅದು ಒಂದು ರೀತಿಯಲ್ಲಿ ಪೂಜೆಯಾಗಿಬಿಟ್ಟಿದೆ. ಒಬ್ಬ ಭಕ್ತ ದೇವರ ಸೇವೆಯನ್ನು ಹೇಗೆ ಮಾಡೋದು? ತಾನು ಕಾಯ ವಾಚ ಮನಸ್ಸ ದೇವರಿಗೆ ಸಮರ್ಪಣೆ ಮಾಡಿದ ಸರ್ವವೂ, ತೊಡಗಿಕೊಂಡ ಕಾರ್ಯಗಳೆಲ್ಲವೂ ಪೂಜೆಗಳೇ ಆಗಿಬಿಡುತ್ತೆ. ಆ ರೀತಿಯಲ್ಲಿ ತನು ಮನ ಧನ ಸರ್ವವನ್ನು, ಅವರ ಕುಟುಂಬವೇ ಅದಕ್ಕೆ ಆ ಮುಕ್ತಿನಾಗ ಕ್ಷೇತ್ರದ ಅಭಿವೃದ್ಧಿಗೆ ಹಾಗೂ ಭಕ್ತರನ್ನು ತನ್ಮೂಲಕ ಭಕ್ತರಿಗೆ ಒಂದು ವಿಶೇಷ ಅನುಗ್ರಹ ಉಂಟು ಮಾಡಿಕೊಳ್ಳಲಿಕ್ಕೆ ಆ ಕುಟುಂಬವೇ ಒಂದು ಟೊಂಕ ಕಟ್ಟಿ ನಿಂತು ಬಿಟ್ಟಿದೆ. ಈ ದಿವಸ ಅಂಥದ್ದೊಂದು ವಿಶೇಷ ಸಾಮಾನ್ಯವಲ್ಲ. ಒಂದು ದೇವಸ್ಥಾನದ ರಾಜಗೋಪುರ ನಿರ್ಮಾಣ ಮಾಡಿ ಭಕ್ತ ಸಮೂಹವನ್ನು ಹೀಗೆ ಸೆಳೆದು ಅದನ್ನು ದೇವತಾ ಅನುಗ್ರಹ ಅವರಿಗೆ ಪ್ರದ ಮಾಡಬೇಕಾಗಿದ್ದರೆ ಅವರು ನಿಜವಾಗ್ಲೂ ತಪಸ್ವಿಗಳೇ ಆಗಿರ್ತಾರೆ. ಅಂಥದ್ದೊಂದು ಒಂದು ವಿಶೇಷವಾದ ಕಾರ್ಯಗಳು ಈ ದಿವಸ ನೆರವೇರ್ತಾ ಇದೆ. ನೋಡಿದವರಿಗೆ ಆ ಪಾಪವೆಲ್ಲ ಕರಗಿ ಹೋಗಿ, ನಶಿಸಿ ಹೋಗಿ ಪುಣ್ಯ ಸಂಪದವಾಗುತ್ತೆ. ಹೇಗೆ ನಾಗನ ಅನುಗ್ರಹವಾಗಿಬಿಟ್ರೆ ನಮ್ಮ ಕುಂಡಲಿನಿ ಶಕ್ತಿ ಜಾಗೃತವಾಗುತ್ತೆ ಅಂತಾರೆ, ಯೋಗಶಾಸ್ತ್ರ ಹೇಳುತ್ತೆ. ಹೀಗಾಗಿ ನಾಗ ನಮ್ಮ ಜೀವನದಲ್ಲಿ ನಾವು ಹುಟ್ಟಿದಾರಭ್ಯ ಆವರಿಸಿಬಿಟ್ಟಿದೆ. ಹೀಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ನಾಗನ ರಕ್ಷೆ, ನಾಗನ ಅನುಗ್ರಹ ಬೇಕು. ಹೀಗಾಗಿ ಸಾಧ್ಯವಾದವರು ಈ ದಿವಸ ಅಲ್ಲಿಗೆ ಹೋಗಿ ಆ ನಾಗ ದರ್ಶನ ಮಾಡಿದ್ರೇ ನಮ್ಮ ಶ್ರೇಯೋಭಿವೃದ್ಧಿ ಆಗಿಬಿಡುತ್ತೆ. ಅಂಥದ್ದನ್ನು ಅವಕಾಶವನ್ನು ತಪ್ಪಿಸ್ಕೊಳ್ಬೇಡಿ. ಈ ದಿವಸ ಸಾಧ್ಯವಾದವರು ಬಿಡುವು ಮಾಡಿಕೊಂಡು ಅಲ್ಲಿಗೆ ಹೋಗಿ ಆ ನಾಗನ ಅನುಗ್ರಹಕ್ಕೆ ಪಾತ್ರರಾಗಿ, ಅದು ನನ್ನ ವಿನಂತಿ. ಈ ದಿವಸ ಅಲ್ಲಿ ನೆರವೇರ್ತಕ್ಕಂಥ ಎಲ್ಲ ಕೈಂಕರ್ಯಗಳು ತುಂಬ ಚೆನ್ನಾಗಿ ಆಗಲಿ, ಆ ಭಗವದ್ ಅನುಗ್ರಹದಿಂದ ಸಂಪನ್ನವಾಗಲಿ ಎಲ್ಲ ಭಕ್ತಗಣಕ್ಕೆ. ಅಕಸ್ಮಾತ್ ಬರಲಿಕ್ಕೆ ಆಗದೇ ಇರತಕ್ಕಂಥವರು
ಮಾಧ್ಯಮಗಳ ಮೂಲಕ ನೋಡಿ ಅಲ್ಲೇ ಅವರು ರಕ್ಷೆಯನ್ನು ಪಡೆಯಬಹುದು ಅಂಥ ವ್ಯವಸ್ಥೆಯೂ ಕೂಡ ಅಲ್ಲಿ ಮಾಡಿಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ನಾಗನ ಅನುಗ್ರಹ ಆ ಕೈಂಕರ್ಯಗಳೆಲ್ಲ ಈ ದಿವಸ ಚೆನ್ನಾಗಾಗಿ ಎಲ್ಲರಿಗೂ ಶುಭ ಉಂಟಾಗಲಿ ಅನ್ನೋದು ನನ್ನ ಪ್ರಾರ್ಥನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.